ಹಾಸನದಲ್ಲಿ ಹೊಳೆನಸೀಪುರ ತಾಲ್ಲೂಕು ಹಳ್ಳಿಮೈಸೂರು ಹೋಬಳಿಯ ಕಡವಿನಬಾಚಿಹಳ್ಳಿ ಗ್ರಾಮದ ಸ್ವಾಮಿಶೆಟ್ಟಿ, ತಿಮ್ಮಶೆಟ್ಟಿ, ಶಿವಶೆಟ್ಟಿ ಹಾಗೂ ಅವರ ಕುಟುಂಬದವರ ವಿರುದ್ಧ ಮಾಡಲಾಗಿರುವ ಆರೋಪಗಳು ಸತ್ಯಕ್ಕೆ ದೂರವಾಗಿವೆ ಎಂದು ಭೀಮ್ ಆರ್ಮಿ ಹಾಸನ ಜಿಲ್ಲಾಧ್ಯಕ್ಷ ಪ್ರಸನ್ನ ಸ್ಪಷ್ಟನೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿದ ಅವರು, ಕಡವಿನಬಾಚಿಹಳ್ಳಿ ಗ್ರಾಮದ ಕುಮಾರಶೆಟ್ಟಿ ಹಾಗೂ ಅವರ ಪತ್ನಿ ಮಹಾದೇವಿಯವರು ಆಗಸ್ಟ್ 13ರಂದು ಹಾಸನದ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಡಿರುವ ಆರೋಪಗಳಲ್ಲಿ ವಾಸ್ತವಾಂಶವಿಲ್ಲ. ಈ ಹಿನ್ನೆಲೆಯಲ್ಲಿ ನೈಜ ಸಂಗತಿಗಳನ್ನು ಸಾರ್ವಜನಿಕರ ಗಮನಕ್ಕೆ ತರಲಾಗುತ್ತಿದೆ. ಕಡವಿನಬಾಚಿಹಳ್ಳಿ ಗ್ರಾಮದ ತಿಮ್ಮಶೆಟ್ಟಿ ಅವರ ಪತ್ನಿ ಮಂಚಮ್ಮ ಅವರಿಗೆ ವೆಂಕಟರಾಮಶೆಟ್ಟಿ, ನಂಜಮ್ಮ, ಸ್ವಾಮಿಶೆಟ್ಟಿ, ಕುಮಾರಶೆಟ್ಟಿ, ತಿಮ್ಮಶೆಟ್ಟಿ ಹಾಗೂ ಶಿವಶೆಟ್ಟಿ ಎಂಬ 6 ಮಕ್ಕಳಿದ್ದಾರೆ. ತಿಮ್ಮಶೆಟ್ಟಿ ಅವರಿಗೆ ಸೇರಿದ 4 ಎಕರೆ 25 ಗುಂಟೆ ಜಮೀನನ್ನು 5 ಗಂಡು ಮಕ್ಕಳಿಗೆ ಸಮಪಾಲಾಗಿ ಹಂಚಿಕೆ ಮಾಡಲಾಗಿತ್ತು. ತಿಮ್ಮಶೆಟ್ಟಿ ನಿಧನದ ನಂತರ ಜಮೀನು ಅವರ ಪತ್ನಿ ಮಂಚಮ್ಮ ಅವರ ಹೆಸರಿನಲ್ಲಿದೆ ಎಂದು ವಿವರಿಸಿದರು. ಮನೆಯ ಸಮೀಪದ ಸರ್ವೆ ನಂಬರ್ 24/504 ಗುಂಟೆ ಹಾಗೂ ಸರ್ವೆ ನಂಬರ್ 24/705 ಗುಂಟೆ ಸೇರಿದಂತೆ ಒಟ್ಟು 9 ಗುಂಟೆ ಜಮೀನನ್ನು ಖರೀದಿಸಿ ಮಂಚಮ್ಮ ಅವರ ಹೆಸರಿನಲ್ಲಿ ನೋಂದಣಿ ಮಾಡಲಾಗಿತ್ತು. ಮಕ್ಕಳಿಗೆ ಮನೆ ನಿರ್ಮಿಸಿಕೊಳ್ಳುವ ಉದ್ದೇಶದಿಂದ ಈ ಜಮೀನಿನಲ್ಲಿ ಕುಮಾರಶೆಟ್ಟಿ, ತಿಮ್ಮಶೆಟ್ಟಿ ಹಾಗೂ ಶಿವಶೆಟ್ಟಿ ಅವರಿಗೆ ತಲಾ 3 ಗುಂಟೆಯಂತೆ ನೀಡಲಾಗಿತ್ತು ಎಂದು ಹೇಳಿದರು. ಈ ಪೈಕಿ ಕುಮಾರಶೆಟ್ಟಿ ಹಾಗೂ ಅವರ ಪತ್ನಿ ಮಹಾದೇವಿಯವರು ತಮ್ಮ ಪಾಲಿನ 3 ಗುಂಟೆಯಲ್ಲಿ ಮನೆ ನಿರ್ಮಿಸಿಕೊಂಡು ವಾಸಿಸುತ್ತಿದ್ದಾರೆ. ಶಿವಶೆಟ್ಟಿಯವರಿಗೆ ನೀಡಲಾಗಿದ್ದ 3 ಗುಂಟೆಯಲ್ಲಿ ಮನೆ ನಿರ್ಮಿಸಲು ಮುಂದಾದಾಗ ಕೌಟುಂಬಿಕ ಕಾರಣಗಳಿಂದ ಸಮಸ್ಯೆ ಎದುರಾದ ಹಿನ್ನೆಲೆಯಲ್ಲಿ ಅವರು ಬೇರೆಡೆ ನಿವೇಶನ ಪಡೆದು ಮನೆ ನಿರ್ಮಿಸಿಕೊಂಡಿದ್ದಾರೆ. ತಿಮ್ಮಶೆಟ್ಟಿಯವರು ತಮ್ಮ ಪಾಲಿನ 3 ಗುಂಟೆಯಲ್ಲಿ ಮನೆ ನಿರ್ಮಿಸುತ್ತಿದ್ದು, ಈಗಾಗಲೇ ಅಡಿಪಾಯ ಹಾಗೂ ಕಂಬಗಳನ್ನು ನಿರ್ಮಿಸಿದ್ದಾರೆ ಎಂದು ತಿಳಿಸಿದರು. ಒಂದು ಪ್ರೆಸ್ ಮೀಟ್ ಆಗಿರ್ತದೆ. ಹೊಳೆನರಸೀಪುರ ತಾಲೂಕಿನ ಹಳ್ಳಿಮೈಸೂರು ಹೋಬಳಿಯ ಕಡವಿನಬಾಚಿಹಳ್ಳಿ ಗ್ರಾಮದ ಕುಮಾರಶೆಟ್ಟಿ ಮತ್ತು ಆತನ ಪತ್ನಿಯಾದ ಮಹಾದೇವಿಯವರು ಒಂದು ಪತ್ರಿಕಾಗೋಷ್ಠಿ ನಡೆಸಿರ್ತಾರೆ. ಈ ಪತ್ರಿಕಾಗೋಷ್ಠಿ ನಡೆಸಿದ್ದು ಇದು ಸುಳ್ಳು, ಇದು ದುರುದ್ದೇಶದಿಂದ ಕೂಡಿದೆ ಅಂತೇಳಿ ನಾವಿವತ್ತು ಅದಕ್ಕೆ ಸ್ಪಷ್ಟೀಕರಣ ಮಾಡುವ ಉದ್ದೇಶದಿಂದ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಏನಂತ ಹೇಳಿದರೆ, ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹಳ್ಳಿಮೈಸೂರು ಹೋಬಳಿಯ ತಿಮ್ಮಶೆಟ್ಟಿ ಮತ್ತು ಮಂಚಮ್ಮ ದಂಪತಿಗಳಿಗೆ 6 ಜನ ಮಕ್ಕಳು, ಅದರಲ್ಲಿ 5 ಜನ ಗಂಡು ಮಕ್ಕಳು ಮತ್ತು ಒಬ್ಬಳು ಹೆಣ್ಮಗಳು ಇರ್ತಾಳೆ. ಏನು ಈಗ ಮೊನ್ನೆ ಆರೋಪ ಮಾಡಿದರೆ ಕುಮಾರಶೆಟ್ಟಿ ಅವರು 3ನೇ ಮಗನಾಗಿರ್ತಾರೆ. ಏನು ಅವ್ರ ತಂದೆಗೆ 4 ಎಕರೆ 25 ಗುಂಟೆ ಜಮೀನು ಇರ್ತದೆ. ಆ ಜಮೀನನ್ನು ಎಲ್ಲ ಗಂಡು ಮಕ್ಕಳಿಗೂ ಹೆಣ್ಣು ಮಗಳನ್ನ ಹೊರತುಪಡಿಸಿ ಎಲ್ಲ ಗಂಡು ಮಕ್ಕಳಿಗೂ ಸಮಾನವಾಗಿ ಪಾಲು ಮಾಡಿಕೊಟ್ಟು, ಅದು ಅವರ ತಂದೆ ತಿಮ್ಮಶೆಟ್ಟಿ ಅವರು ತೀರ್ಕೊಂಡಿದ್ದ ಕಾರಣಕ್ಕೆ ಅವರ ಏನು ಪತ್ನಿ ಇದ್ದಾರೆ ಮಂಚಮ್ಮ ಅವರ ಹೆಸರಿನಲ್ಲಿ ಭೌತಿಕತೆಯಾಗಿ ಇವತ್ತು ಅವರ ಹೆಸರಿನಲ್ಲಿ ಇರ್ತದೆ. ಏನು 4 ಎಕರೆ 25 ಗುಂಟೆ ಹಂಚಿಕೊಟ್ಟಿರ್ತಾರೆ. ಜೊತೆಗೆ ಮನೆಯ ಪಕ್ಕದಲ್ಲಿ ಒಂದು 9 ಗುಂಟೆ ಜಾಗವನ್ನು ಮಕ್ಕಳುಗಳಿಗೆ ಮನೆ ಕಟ್ಟಲಿಕ್ಕೆ ಉದ್ದೇಶದಿಂದ ತೆಗೆದುಕೊಂಡು ಅದನ್ನು ಕೂಡ ಅವರ ಹೆಂಡತಿ ಹೆಸರಲ್ಲೇ ಮಾಡಿಸಿರ್ತಾರೆ. 9 ಗುಂಟೆ ಜಮೀನು, ಅದು 2 ಸರ್ವೆ ನಂಬರ್ ಆಗಿರ್ತದೆ. ಈ 9 ಗುಂಟೆ ಜಮೀನನ್ನು 3ನೇ ಮಗನಾದ ಕುಮಾರಶೆಟ್ಟಿಗೆ 3 ಗುಂಟೆ, ಇನ್ನು 4ನೇ ಮಗನಾದ ತಿಮ್ಮಶೆಟ್ಟಿಗೆ 3 ಗುಂಟೆ, 5ನೇ ಮಗನಾದ ಶಿವಶೆಟ್ಟಿಗೆ 3 ಗುಂಟೆ ಅಂತೇಳಿ 3 ಜನಕ್ಕೂ 9 ಗುಂಟೆ ಜಮೀನನ್ನು ಹಂಚಿಕೊಟ್ಟಿರ್ತಾರೆ. ಈ 3 ಗುಂಟೆ ಜಮೀನಲ್ಲಿ ಕುಮಾರಶೆಟ್ಟಿಯವರು ಈಗಾಗಲೇ ಮನೆ ಕಟ್ಟಿದ್ದಾರೆ. ಇನ್ನು 5ನೇ ಮಗನಾದ ಶಿವಶೆಟ್ಟಿ ಮನೆ ನಿರ್ಮಾಣ ಮಾಡಿದಂಥ ಸಂದರ್ಭದಲ್ಲಿ ಈ ಕುಮಾರಶೆಟ್ಟಿ ಮತ್ತು ಆತನ ಪತ್ನಿ ಮಹಾದೇವಿಯವರು ಅವರಿಗೆ ಆ ಜಾಗನೂ ಕೂಡ ನಾನೇ ಕಬಳಿಸಬೇಕು ಅನ್ನೋ ಹುನ್ನಾರದಿಂದ ಅವರಿಗೆ ಕಿರುಕುಳವನ್ನು ಕೊಟ್ಟು ಅವರು ಅಲ್ಲಿಂದ ಮನೆ ನಿರ್ಮಾಣ ಮಾಡದಂತೆ ಅವ್ರನ್ನ ಮನಸೋ ಇಚ್ಛೆ ಬೈದು ಇವರ ಕಾಟನ ತಾಳ್ನಾರದೆ ಅವರು ಬೇರೆ ಕಡೆ ಹೋಗಿ ಸೈಟ್ನ ತಗೊಂಡು ಮನೆ ಕಟ್ಕೊಂಡು ಇವತ್ತು ವಾಸ ಮಾಡ್ತಾ ಇದ್ದಾರೆ ಕಡವಿನಬಾಚಿಹಳ್ಳಿ ಗ್ರಾಮದಲ್ಲಿ. ಏನು 4ನೇ ಮಗ ಇದ್ದಾರೆ ತಿಮ್ಮಶೆಟ್ಟಿ ಅವರು ಇವತ್ತು ಆ 3 ಗುಂಟೆ ಜಮೀನಲ್ಲಿ ಮನೆ ನಿರ್ಮಾಣ ಮಾಡಲಿಕ್ಕೆ ಅವರು ಜಮೀನನ್ನ ಸಮತಟ್ಟು ಮಾಡುವ ಸಂದರ್ಭದಲ್ಲೇ ಕೂಡ ಈ ಕುಮಾರಶೆಟ್ಟಿ ಅವರ ಪತ್ನಿಯಾದ ಮಹಾದೇವಿಯವರು ಅವ್ರ ಜೊತೆ ಗಲಾಟೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಮೊಬೈಲ್ನ ಇಟ್ಕೊಂಡು ವಿಡಿಯೋ ಮಾಡ್ತಾ ಇರೋಂಥದ್ದು ನಮ್ಮ ಹತ್ರ ದಾಖಲೆ ಇದೆ. ಅದನ್ನು ನಾವೆಲ್ಲ ನಿಮಗೆ ಕೊಡ್ತೀವಿ. ಇವರನ್ನು ಕೂಡ ಈ ಜಾಗದಿಂದ ಮನೆ ಕಟ್ಟದಂಗೆ ಓಡಿಸ್ಬೇಕು ಅನ್ನೋ ಹುನ್ನಾರ ಇಟ್ಕೊಂಡು ಆಕೆ ಇವ್ರುಗಳ ಮೇಲೆ ಗಲಾಟೆಯನ್ನು ತೆಗೆದು ಏನು ಕಳೆದ ಮಾರ್ಚ್ ತಿಂಗಳಲ್ಲಿ ಕುಮಾರಶೆಟ್ಟಿ ಮತ್ತು ಏನು ಮಹಾದೇವಿಯವರ ಪುತ್ರ ಚಂದನ್ ಎಂಬುವನು ಆತನ ಯಾವುದೋ ವೈಯಕ್ತಿಕ ಕಾರಣನೋ